ರಾಜಕೀಯ ತಲೆ ತೆಗೆಯುವುದೊಂದರೆ ರಾಜಕೀಯ, ತಲೆ ಉಳಿಸುವುದೊಂದರೆ ಒಂದು ರಾಜಕೀಯ. ಕಚ್ಚಿ ಹಾಕಿಕೊಂಡು ನೇಗಲಿಡಿದುಕೊಂಡು ಸುಮ್ಮನಿದ್ದರೆ ಈ MLA ಸೈಲೆಂಟ್. ಒಂದು ವೇಳೆ ಕೈಯಲ್ಲಿ ಕೊಂಡ ಹಿಡಿದುಕೊಂಡು ನನ್ನೆದುರಿಗೆ ನಿಂತರೆ ಸೊಟ್ಟು ಹೊಡೆದ ನಿಂತ ಗಂಡುಗಳಿಗೆನ್ನು ಎದೆಯಲ್ಲಿ ಸೀಳಿ ಬಿಸಿ ರಕ್ತ ಕುಡಿಯುವುದಕ್ಕೆ ಆ ವಿಶೇಷಣ ಬುದ್ಧಿ. ಆದಿ ಎಂದರೆ ದೇವರು, ಶೇಷ ಎಂದರೆ ನರನಾಗನ ಹಾವು. ಈ ಊರಿನಲ್ಲಿ ಈ ದೇವರ ಹಾವನ್ನು ಯಾರಾದರೂ ಎದುರು ಹಾಕಿಕೊಂಡಿದ್ದಾರೆ ಎತ್ತಿದ ಘಟ ಸರ್ಪದ ಕೈಯಿಂದ ತಪ್ಪಿಸಿಕೊಂಡು ಹೋಗಿ ಆ ಕುಕ್ಕೆ ಸುಬ್ರಹ್ಮಣ್ಯಲ್ಲಿ ಅಡ್ಡು ಬಿದ್ದು ಬೇಡಿಕೊಂಡರು. ಕ್ಷಣಗಾತ್ರದಲ್ಲಿ ರಕ್ತ ಕಾರಿಸಾಗುವರು ಈ ಊರ ಮೂರ್ಖ ಜನಗಳು. ಜೀವ ಇದ್ದರೂ ಸತ್ತ ಹಾಗೆ ಬದುಕುತ್ತಿರುವ ಈ ಭಾರತ ದೇಶದ ಮೂರ್ಖ ಜನರ ಮತ್ತೆ ಸತತವಾಗಿ ಆರು ಬಾರಿ ಆರಿಸಿ ಎಂದರೆ ಪಟ್ಟವನೆ ಗೀಡಿಸಿಕೊಂಡಿರುವ ಈ ಆದಿಶೇಷನ ಹೆಸರು ಕೇಳಿದರೆ ಸಾಕು. ಈ ಸರ್ಕಾರವೇ ಕೊಡು 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 ಹೋಗುತ್ತೆ. ಅಂಥದರಲ್ಲಿ ಆಸ್ಪತ್ರೆಯಿಂದ ಕಟ್ಟಿಸುವುದಕ್ಕೆ ಜಾಗ ಕೊಡುವುದಿಲ್ಲ ಎಂದು ಸಲೀಸಾಗಿ ಹೇಳಿ ಕಳಿಸಿದ್ದಾರಲ್ಲ ಆ ಪರಭಿಕಾರಿ ಮಗ. ನನ್ನ ರಾಜಕೀಯ ಕುತಂತ್ರದಿಂದ ಆಗಿನ ಜಮೀನನ್ನು ಖರೀದಿ ತೆಗೆದುಕೊಂಡು ಅದೇ ಜಾಗದಲ್ಲಿ ನಾನು ಆಸ್ಪತ್ರೆ ಕಟ್ಟಿಸುತ್ತಿದ್ದರೆ ಸಂಯೋಗದ ಸರ್ಕಾರ ರಾಜಕೀಯ ರಾವಣ ಆದಿಶೇಷನ ಅಲ್ಲ ಎಂದು ತಿಳಿದುಕೋ. ಯಪ್ಪ ಧನ್ಯರ ಗಾತಾದ್ರಿ ಅಪ್ಪ ಗಾತಾದ್ರ. ಯಾಕೆ ಕುಟ್ಟಪ್ಪ ಏನಾಯ್ತು? ಏನಾತಂತ ಕೇಳಕತ್ತಿರಲ್ರಿ ಅಪ್ಪ. ನಿಮ್ಮ ಮ್ಯಾಲ ಕಂಪ್ಲೇಂಟ್ ಕೊಟ್ಟ ಮಂಗೇನ ಮಗನ್ ಹಂಗ ದ್ಯಾಡ್ಸಿ ಓದ್ಯಾಳಕ ಬಂದೆ ನೋಡ್ರಿ. ಶಬಾಸ್ ಕಟ್ಟಪ್ಪ ಶಬಾಸ್, ಒಳ್ಳೆ ಕೆಲಸವನ್ನೇ ಮಾಡಿದೀಯ. ಎಷ್ಟು ಸತ್ಯ ಹೇಳ್ಬೇಕಂಗೈತೆ ಬನ್ನಿ ಮಗ. ನನ್ನ ಹೆಸರ ಕಟ್ಟಪ್ಪ ಅಲ್ಲ, ಕುಟ್ಟಪ್ಪ ಧನ್ಯರ್ ಅಂತ ಹೇಳಿ
ಆ ಬಾಹುಬಲಿ ಅರಮನೆಗಿರುವ ಕಟ್ಟಪ್ಪ ಈ ದೊಡ್ಡ MLA ಮನೆಯಾಗದ ನೋಡ್ರಿ ಅವ್ರಿಗೆ ಕುಟ್ಟಪ್ಪ ಕುಟ್ಟಪ್ಪ ಹೊಚ್ಚು ಬಾಯಿ ಕುಟ್ಟಪ್ಪ ಆ ಸ್ವಚ್ಛಿನ ನಾಗಿಂದ ಬದ್ದು ಎಳೆದು ತರೋದು ಒಂದು ಪೇಟೆ ಗಂಗೈದರಿಗೆ ಬಂದು ಆ ಬಾಹುಬಲಿ ಹರಿಕತಿ ಹೇಳೋದು ನಿನಗೆ ನಾಚಿಕೆ ಆಗುವುದಿಲ್ಲವೇ? ಅಷ್ಟೂ ಗೊತ್ತಾಗಲ್ಲ ಅಂತ ತಿಳಿದ್ರಲ್ಲಿ ಕುಟ್ಟಪ್ಪಗ ರಾತ್ರಿ ಬೆಳಗಾಕ ನಿದ್ದಿಲ್ದ ಬುದ್ಧಿ ಕಲಿತ ಈ ಕುಟ್ಟಳ್ಳಿ ಕುಟ್ಟಪ್ಪನ ಚಳಿ ಎಂತದೈತಿ ಅಂತ ಹೇಳಿ ತೋರಿಸ್ತಾ ನೋಡ್ರಿ. ಲೇ ತಮ್ಮ ಓದಾಕ ಬರಲ್ಲ ಬೀದಿ ನಾಯಿ ಸೌಕರ ನಾಯಿ ಯಾಕ ಬಂದ ನೋಡ್ರಿ. ಬೆಂಕಿ ಹೊತ್ತಲ ಆಗಿಂದ ಹಾಡಿಂದ ಬಸ್ಕಾರಕ್ಕೆ ಲೇ ಬಡ ಕುಂದಿಗೆ ಅಂತ ಸರ್ಕಾರವನ್ನೇ ಎದುರು ಹಾಕಿಕೊಂಡು ಇಡೀ ಸರ್ಕಾರವನ್ನೇ ಕಡೆ ನಡುಗಿಸಿದ ಈ ಆದೇಶವನ್ನು ಕಂಪ್ಲೇಂಟ್ ಕೊಡುವಷ್ಟು ಸೊಕ್ಕು ಬಂದಿದ್ದನಲೇ ಬೀದಿಯ ನಾಯಿ. ಮಕ್ಕಳೇ ತಮ್ಮ ನಿನ್ನ ಮಾತಿಗೆ ಅಲ್ಲ ನಮ್ಮ ದನಿಯರ ಕಾರಿನ ಸೌಂಡ್ ಕೇಳಿದ್ರೆ ಸಾಕ ರೋಡಿನಾಗ ಉಚ್ಚಿ ಒಯ್ಯ ಕುತ್ಕೊಂಡವ್ರು ಸಹಿತ ಅರ್ಧ ಮರದ ಉಚ್ಚಿ ಒಟ್ಟಂತ ಹಿಂಗ ಓಡ್ತಿರ್ಬೇಕಾರ ಲೇ ತಮ್ಮ ಅವ್ರ ಮ್ಯಾಲ ನೀ ಕಂಪ್ಲೇಂಟ್ ಕೊಟ್ಟಿ ಅಂದ್ರ ನೀನು ಈ ಊರಿಗೆ ಮಿಕ್ಕಿದ ಮಗ ಇರ್ಬೇಕಂತ ಕಾಯ್ಕೊಂಡ್ರಿ ನಾನು ನಿಮ್ಮ ಸೌಕರ್ ಮೇಲೆ ಕೊಟ್ಟಿದ್ದು ಕಂಪ್ಲೇಂಟ್ ತಪ್ಪು, ಆದರೆ ಈ ನಿಮ್ಮ ಸಾಕಾರ ಮಾಡಿದ್ದು ತಪ್ಪಿಲ್ಲೇನು? ಅಂತ ತಪ್ಪು ನಾನೇನು ಮಾಡಿದ್ದೇನೆ? ಸಾಕು ನಿಲ್ಲಿಸು ಸೌಕರ, ಸಾಕು. ಮಾಡಕ್ಕಾದ್ರೂ ಇನ್ನೇನು ನೋಡ್ಬೇಕು ಈ ಭೂಮಿ ಮೇಲೆ ನೀವು? ಇಡೀ ದೇಶನೇ ಕೋಣ ಹೊಡೆತಕ್ಕೆ ಸಿಕ್ಕು ನುಚ್ಚು ನೂರಾಗಿ ದಿನ ಬೆಳಗ್ಗೆ ರಸ್ತೆಯ ಬೀದಿಯಲ್ಲಿ ರಾಜಿ ಹೆಣಗಳು ಬೀಳೋದು ಇಡೀ ದೇಶನೇ ಹೊಟ್ಟಿ ಮೇಲೆ ತಣ್ಣೀರು ಬಟ್ಟೆ ಹಾಕೊಂಡು ಕಾದು ಹೊರಗಡೆ ಹೋಗಿ ಕೆಲಸ ಮಾಡಲ್ಲ, ಎಲ್ಲಿಯೂ ಕೆಲಸ. ಮನೆಗೆ ಹೋಗಿ ಊಟ ಮಾಡಲು ಮನೆಯಲ್ಲಿರೋ ಮೆಕ್ಕೆ ಜೋಳ ಎಲ್ಲ ಖಾಲಿಯಾಗಿದೆ. ಹಸಿವಿನಿಂದ ಖಾಲಿ ಹೊಟ್ಟೆ ಮೂರು ದಿವಸ ಬರ ತಣ್ಣೀರು ಕುಡಿದು ಬದುಕು ಹೊತ್ತು ಬಂದಿದ್ದಾನೆ. ತಣ್ಣೀರು ಕುಡಿದು ಬದುಕ ಹೊತ್ತು ಬಂದಕ್ಕೆ ಇಂಥ ಹೊತ್ತಿನಾಗ ಬರೋದಲ್ಲ ಬರೋದು. ಕಾಲು ಕುಳಿತ ಕೊರೋನಾ ಕೈಯಾಗ ನಮ್ಮವ್ವ ಸಿಕ್ಕಾಕಿಕೊಂಡು ವಿಲಿ ಒತ್ತೆ ಆಡ ಬರ್ತಿರುವಾಗ ಅದೇ ನಿಮ್ಮ ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ನಮ್ಮವ್ವ ಬಲಿಕೊಡ್ರೋ ಯಪ್ಪ ನಿಮ್ಮ ಕಾರಿ ಬೇಡಿ ಅಂತ ಬೇಡಿಕೊಂಡಿದ್ದ. ಊರೇನೇ ಅಂದರು ನೀನನ್ನಾಗೆ ಏನು ಮಾಡಿದ್ರಿ, ಏನು ಮಾಡಿದ್ರಿ? ನಮ್ಮಂತ ಬಂದ ಬಡವರನ್ನೆಲ್ಲ ಹೊರಗೆ ಹಾಕಿ ಹಿಂದೆ ಬಂದ ಶ್ರೀಮಂತರಿಗೆ ಭೇಟಿ ಕೊಟ್ಟು ರೊಕ್ಕ ಮಾಡಿದ್ರಿ, ರೊಕ್ಕ ಮಾಡಿದ್ರಿ. ಇದ್ದಾಗ ನಮ್ಮವ್ವ ಅದ ಅಂಗದಾಗ ಬೇತು ಉಸಿರುಗಟ್ಟೆ ಪ್ರಾಣ ಬಿಟ್ಟದಡಿ. ಬಿಟ್ಲು. ಅದೇ ಸಮಯಕ್ಕೆ JCB ಕರೆಸಿ ಒಂದೇ ಗುದ್ದಿನಾಗ ನೂರಾರು ಹೆಣಗಳನ್ನು ಹಾಕಿ ಮಣ್ಣು ಮುಚ್ಚಿ ಕೈ ತೊಳ್ಕೊಬಿಟ್ರು. ಅಮ್ಮ
ಹೆತ್ತ ತಾಯಿಯನ್ನು ಉಳಿಸಿಕೊಳ್ಳಲಾಗದ ಈ ನತದೃಷ್ಟ ಮಗನನ್ನು ಕ್ಷಮಿಸಿ ಬಿಡಮ್ಮ, ಕ್ಷಮಿಸಿ. ತಾಯಿ ತಾಯಿ ಲಾಲೆ ಹಾಡೋ ಹೆತ್ತ ತಾಯಿಗೆ ಇಷ್ಟೆಲ್ಲ ಬಡವರಿಗೆ ಅನ್ಯಾಯ ಮಾಡಿ ಮಾಡೋದೆಲ್ಲ ಎಲ್ಲ ನೀವೇ ಮಾಡಿ ನಮ್ಮಂತ ಬಡವರನ್ನೆಲ್ಲ ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ, ಮತ್ತು ಇನ್ನು ಮೇಲೆ ಇನ್ನೇನ್ ಮಾಡ್ಬೇಕು ಅಂತ. ನೀವೆಲ್ಲ ಒಟ್ಟಿಗೆ ಏನು ತಿಂತೀರಾ? ಎಂತ ಮಾತು ಮಾತಾಡಿಲ್ಲ ತಮ್ಮ, ಎಂತ ಮಾತು ಮಾತಾಡಿಲ್ಲ. ನೀವು ಮಾತಾಡಿದ ಮಾತು ಕೇಳಿ ನನ್ನ ಹೊಟ್ಟೆಗಿನ ಕಳ್ಳು ಒಂದೊಂದ ಕಿತ್ತು ಹೊರಗೆ ಬರಕತ್ತಾವಲ್ಲ ತಮ್ಮ, ಹೊರಗೆ ಬರಕತ್ಯಾವ. ಸಾಕು, ಬಾಯಿ ಮುಚ್ಚು. ಈ ಕೊರೋನಾ ಹೊಡೆತಕ್ಕೆ ಸಿಕ್ಕಾಕಿಕೊಂಡು ಸಾಕಷ್ಟು ಜನರು ಬಂದ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಹಾಗಂತ ನಾವು ಕೂಡ ಅವರ ಜೊತೆಯಲ್ಲಿ ಕಣ್ಣೀರಿಡಲಿಕ್ಕಾಗೋದಿಲ್ಲ. ಈಗ ಒಳ್ಳೆ ಮಾತಿನಿಂದ ಕೊಟ್ಟಿರುವ ಕಂಪ್ಲೇಂಟ್ ಅನ್ನು ವಾಪಸ್ ತೆಗೆದುಕೊಂಡ್ರೆ ಸರಿ, ಈ ಭೂಮಿ ಮೇಲೆ ಬದುಕುತ್ತೀಯ. ಇಲ್ಲವಾದರೆ ಈ ತಿರುಕನನ್ನು ನೀನು ಒಂದೇ ಏಟಿಗೆ ಮುಟ್ಟಿದರೆ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಎಂದು ತಿಳಿದಿರುವಿಯ. ಏಕೆಂದರೆ ಇವರಿಗೆ ಕಂಪ್ಲೇಂಟ್ ಕೊಡಲು ಹೇಳಿಕೊಟ್ಟವನು ಬೇರೆ ಯಾರು ಅಲ್ಲ, ನಮಗೆ ಆಸ್ಪತ್ರೆ ಕಟ್ಟಿಸಲು ಜಾಗ ಕೊಡುತ್ತೇನೆಂದು ಹೇಳಿ ಈಗ ಸತಾಯಿಸುತ್ತಿದ್ದಾನಲ್ಲ, ಅದೇ ಶಿವಣ್ಣನ ತಮ್ಮ ವಿಷ್ಣು. ಏನು? ಆ ಶಿವಣ್ಣನ ತಮ್ಮ ಯಾರು? ಯಾಕೆ ಸಕಲ ಅವನ ಹೆಸರು ಕೇಳುವುದಕ್ಕೆ ಹೇಳುತ್ತೇನೆ, ಸರಿಯಾಗಿ ಕಿವಿ ಬಿಟ್ಟು ಕೇಳಿ. ದೇವರಲ್ಲಿ ಅವನದು ಇಂದ್ರನ ಜಾತಕ, ರಾಜರಲ್ಲಿ ಅವನದು ವಿಷ್ಣುವರ್ಧನನ ಜಾತಕ, ರಸಿಕಟಿಯಲ್ಲಿ ಮನ್ಮಥನ ಜಾತಕ, ಮನುಷ್ಯ ಜಾತಿಯಲ್ಲಿ ಬಿಲ್ ಗೇಟ್ಸ್ ಜಾತಕ. ಒಟ್ಟಿನಲ್ಲಿ ಹಾಳಾಗಿರುವುದಿಲ್ಲ. ನಿಮ್ಮಂತ ದುಷ್ಟ ಶ್ರೀಮಂತ ಮಟ್ಟ ಹಾಕಿ ಇಡೀ ರಾಜ್ಯವನ್ನೇ ಆಳುತ್ತಾನೆ ಅವನು. ಆತನ ಕುತ್ತರಿಸಿ ಹಾಕಬೇಕಂತೀನಿ ನಾನು. ಆ ನಮ್ಮ ವೈರ್ಯದ ವಿಷ್ಣುವಿನನ್ನು ಹೊಗಳವಾಗಿ ತಾಯಿ ಈಗ ನಮ್ಮ ಕಣ್ಣು ಮುಂದೆ ಹೇಗೆ ಸಾಯುತ್ತದೆ ಎಂಬುದನ್ನು ನೋಡೋಣ. ಹಲೋ ಹಲೋ ಬಾಸು. ಅಲ್ಲ, ಆ ವಿಷ್ಣು ಬಂದನೆಂದು ಕಾಣುತ್ತದೆ. ನಿನಗೆ ಜೀವದಾನ ಮಾಡಿದ್ದೇನೆ ಮಗನ, ಮತ್ತು ಸಮಯ ಸಿಕ್ಕಾಗ ನಿನ್ನನ್ನು ನೋಡಿಕೊಳ್ಳುತ್ತೇನೆ. ಮರೆದು ಹೋಗಲಿಲ್ಲ. ನೀನು ಮನೆಗೆ ಹೋಗು. ಅಣ್ಣ, ಅದು ಏನೆಂದರೆ ಅದು ಆಯ್ತಣ್ಣ, ನಿನ್ನ ಮಾತಿಗೆ ಬೆಲೆ ಕೊಟ್ಟು ನಾನಿನ್ನು ಮನೆಗೆ ಹೋಗಿದ್ದೆ. ಕಾರ್ಕೊಂಡ್ರೆ ನೀವು ಹೇಳಿದ ಹಾಗೆ ಈ ವಿಷ್ಣು ವಿಜಯರನ್ನು ಕರೆದುಕೊಂಡು ಬಂದಿದ್ದೇನೆ. ಅದೇನಂತ ನೀವೇ ವಿಚಾರ ಮಾಡಿಕೊಳ್ಳಿ. ನಮಸ್ಕಾರ ಮಾಡ್ತೀನಿ ಹಾಲಿ MLA ಅವರಿಗೆ. ನಮಸ್ಕಾರ ಬಿಟ್ಟು ನೋಡು, ನಾನು ಕರೆದ ತಕ್ಷಣ
ನನ್ನ ಮಾತಿಗೆ ನೀವಿಬ್ಬರು ಅಣ್ಣ ತಮ್ಮಂದರು ನನಗೆ ಬೆಲೆ ಕೊಟ್ಟು ಬಂದಿದ್ದೀರಿ. ನನಗೆ ತುಂಬಾನೇ ಸಂತೋಷ. ಹೇಳಿದನಿ ನಮ್ಮನ್ನ ಇಲ್ಲಿಯ ತನಕ ಕರೆಸಿದ ಕಾರಣ ನೋಡು ವಿಷ್ಣು, ನಾವು ಕಾರಣವಿಲ್ಲದೆ ಯಾವತ್ತೂ ಯಾರನ್ನು ಕೂಡ ಇಲ್ಲಿಯ ತನಕ ಕರೆಸುವುದಿಲ್ಲ. ನಿಮ್ಮ ಹತ್ತಿರ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕಿತ್ತು. ಅದಕ್ಕೆ ತಾನೇ ಕರೆಸಿರುವುದು. ಅದಕ್ಕೆ ತಾನೇ ನಾವು ಇಲ್ಲಿ ತನಕ ಬಂದಿದ್ದು. ನಾನು ಮಾತಾಡುವಾಗ ನಿನ್ನ ಮತ್ತೆ ಬೇಸ ಮಾಡಬೇಡ ಅಂತ ಹೇಳಿಲ್ವಾ? ನೀನು ಸ್ವಲ್ಪ ಸುಮ್ಮನಿರು, ಅದನ್ನೆಲ್ಲ ನಾನು ಮಾತನಾಡುತ್ತೇನೆ. ನನಗೆ ಸುತ್ತಿ ಬಳಸಿ ಮಾತನಾಡುವ ಅಭ್ಯಾಸವಿಲ್ಲ. ಏನೇ ಇದ್ದರೂ ನೇರವಾಗಿ ಮಾತನಾಡುತ್ತೇನೆ. ಹೇಳಿದನಿ ಅದೇನು ವಿಷಯ ಅಂತ. ನೋಡಿ ವಿಷ್ಣು, ನಮ್ಮ ಸುತ್ತಮುತ್ತಲಿನ ಹಳ್ಳಿಯ ಬಡ ಜನರಿಗಾಗಿ ಒಂದು ಹೈಟೆಕ್ ಆಸ್ಪತ್ರೆ ಕಟ್ಟಿಸಬೇಕೆಂದು ತೀರ್ಮಾನ ಮಾಡಿದ್ದೇನೆ. ಅದು ನನ್ನ ಜಮೀನಿನಲ್ಲಿ ಸ್ವಲ್ಪ ಜಾಗ ಕಡಿಮೆ ಬೀಳುವುದರಿಂದ ನಿಮ್ಮ ಜಮೀನಿನಲ್ಲಿ ಸ್ವಲ್ಪ ಜಾಗ ಕೊಟ್ಟರೆ ಆಸ್ಪತ್ರೆಯನ್ನು ಕಟ್ಟಿಸುವುದಕ್ಕೆ ತುಂಬಾ ಅನುಕೂಲವಾಗುತ್ತೆ. ಇದಕ್ಕೆ ನೀನೇನಂತೀಯ? ಲೇ ತಮ್ಮ, ನೀನೇ ನಮ್ಗ ಪುಕ್ಷಿಟ ಕೊಡುವಂತ ಕೇಳಕತ್ತಿಲ್ಲ ತಮ್ಮ. ಅದಕ್ಕ ತಕ್ಕಂಗ ರೊಕ್ಕ ಕೊಡ್ತೇವಿ. ರೊಕ್ಕನ ಹೌದು ಕಾಕೊಂಡ್ರೆ, ನೀವು ಹೇಳುವ ಮಾತು 100ಕ್ಕೆ 100 ಸತ್ಯವಿದೆ. ಯಾಕಂದರೆ ನಾವು ಈ ಭೂಮಿಯನ್ನು ಸುಮಾರು ವರ್ಷಗಳಿಂದ ನಂಬಿಕೊಂಡು ಬಂದೆವು. ಆದರೆ ಏನು ಪ್ರಯೋಜನ ಇಲ್ಲ. ಅದಕ್ಕೆ ನಾವು 3 ಜನ ಅಣ್ಣ ತಮ್ಮಂದಿರು ಮಾತನಾಡಿಕೊಂಡು ತೀರ್ಮಾನಕ್ಕೆ ಬಂದಿದ್ದೇವೆ. ಹೌದು, ನಮ್ಮ ಈ ಜಮೀನನ್ನ ನಿಮಗೆ ಕೊಟ್ಟು ಅದೇ ಬಂದ ಹಣದಲ್ಲಿ ಸುಮಾರು ಆಕಳುಗಳನ್ನು ತಂದು ದೊಡ್ಡದೊಂದು ಫಾರ್ಮ್ ಅನ್ನು ಕಟ್ಟಿಸಿ ಹೈನುಗಾರಿಕೆ ಮಾಡಬೇಕೆಂದುಕೊಂಡಿದ್ದೇವೆ. ನೀವು ಹಣ ಕೊಡಲು ಒಪ್ಪಿಕೊಂಡರೆ ನಾವು ನಮ್ಮ ಜಮೀನನ್ನು ಕೊಡಲಿಕ್ಕೆ ರೆಡಿಯಾಗಿಯೇ ಬಂದಿದ್ದೇವೆ. ಶಬಾಷ್ ವಿಷ್ಣು, ಶಬಾಷ್. ನಿಮಗೀಗ ಅರ್ಥವಾಗಿರಬೇಕಂದ್ರೆ ಈ ದುಡ್ಡಿನ ದೊಡ್ಡಪ್ಪರ ಮಹಿಮೆ ಅಂತಲೂ ಇದೆ. ಅದು ಎಂತ ಕ್ರಾಂತಿಕಾರಿ ಆಗಿದ್ದರೂ ಕೂಡ ಈ ದುಡ್ಡಿನ ಮುಂದೆ ತೆರೆವಾಗಲೇಬೇಕು. ಒಟ್ಟಿನಲ್ಲಿ ನೀವು ನಮಗೆ ಜಮೀನು ಕೊಡಲು ಒಪ್ಪಿಕೊಂಡಿರಲ್ಲ, ಅಷ್ಟೇ ಸಾಕು. ಹೋಗಲಿ ಬಿಡಿಸಲಾಗ. ನೀನೇಕೆ ಇವರಿಗೆ ಈ ರೀತಿ ಮಾತನಾಡುತ್ತಿ? ಪಾಪ, ಅವರು ಕೂಡ ನಮ್ಮ ಹಾಗೆ ಸ್ವಲ್ಪ ದಿನ ಆದರೂ ಶ್ರೀಮಂತಿಕೆಯನ್ನು ಅನುಭವಿಸಿ ಆಗ ಅವರಿಗೆ ಈ ಸ್ವರ್ಗದ ಬಾಗಿಲು ತಾನಾಗಿ ತೆರೆದು ನಿಲ್ಲುತ್ತೆ. ಸಂತೋಷವಿದೆ, ತುಂಬಾನೇ ಸಂತೋಷ. ನಾನು ಸುಮಾರು ವರ್ಷಗಳಿಂದ ನಾನು ಕಟ್ಟಿಕೊಂಡಿರುವ ಆಸ್ಪತ್ರೆಯ ಕನಸು ಅದು ಈಗ ನನಸಾಗುವ ಕಾಲ ಹತ್ತಿರ ಬರ್ತಾಗಿದೆ. ಬಾಯ್ ಬಿಟ್ಟುಕೊಳ್ಳು, ಹಣ ಎಷ್ಟು ಬೇಕೆಂದು. ಅದು ದಣಿ, ಅದೆಷ್ಟು ಅಂತ ನೀವೇ ಬಾಯಿ ಬಿಟ್ಟು ಹೇಳಿದಣಿ. ಹಣ ಎಂದರಿಗಿಷ್ಟೀಗೆ ಹೆದರುತ್ತೇನೆ. ಸರಿ ಬಿಡಿ, ನಾನೇ ಹೇಳುತ್ತೇನೆ. ಪುಟ್ಟಪ್ಪ, ಒಳಗಿರುವ ಸುಟ್ಕೇಸ್ ಅಂತ ಇಟ್ಕೊಂಡು ಬಾ. ಮಾಡ್ತೇನೆ. ಚಾವಿ ಇಟ್ಟು ಬಂದಿರಲಿಲ್ಲ. ನೋಡು, ಇಲ್ಲಿಗೆ ನಿಮ್ಮ ವ್ಯವಹಾರ ಮುಗಿಯಿತೆಂದು ಭಾವಿಸಬೇಡ. ನಿನಗೆ ಹಣದ ಅವಶ್ಯಕತೆ ಇದ್ದಾಗ ಯಾವುದೇ ಸಂಕೋಚವಿಲ್ಲದೆ ನೀನು ನಮ್ಮ ಮನೆಗೆ ಬರಬಹುದು. ನಿಮಗೋಸ್ಕರ ನಮ್ಮ ಮನೆಯ ಬಾಗಿಲು ಸದಾ ತೆರೆದಿರುತ್ತದೆ. ಓಕೆ? ಯಪ್ಪ ದಲಾಲ, ತಗೊಳ್ರಿ ಸೂಟ್ಕೇಸ್. ಇರು ಪುಟ್ಟಪ್ಪ, ಸ್ವಲ್ಪ ಇರು. ನೋಡಿ ವಿಷ್ಣು, ಆ ನಿನ್ನ 2 ಎಕರೆ ಜಮೀನಿಗೆ 2 ಕೋಟಿ ಹಣ ಕೊಡುತ್ತೇನೆ.
ಇದನ್ನು ತೆಗೆದುಕೊಂಡು ನಾಳೆ ಸಬ್ ರಿಜಿಸ್ಟರ್ ಆಫೀಸಿಗೆ ಬಂದು ನೀವು 3 ಜನ ಅಣ್ಣ ತಮ್ಮೆಂದರು ಸಹಿ ಮಾಡಿದರೆ ಸಾಕು. ಕೊಟ್ಟಪ್ಪ ಕೊಡು ಆ ಸೂಟ್ಕೇಸ್. ತಮ್ಮ ತಗೊಳ್ಳಿ ತಮ್ಮ, ಇದ್ರಾಗ 2 ಕೋಟಿ ರೂಪಾಯಿ ಐತೆ. ಅಣ್ಣ ತಮ್ಮರು ಒಬ್ಳಾರು 3 ಕುದುರೆದಪ್ಪ ತಗೊಂಡು ಚಂದ ಬಳೆ ಮಾಡಿಕೊಂಡು ಹೋಗಿ. ಹಾ ಕೊಟ್ಟಪ್ಪ, 1 ನಿಮಿಷ ಇರು. ಕಾರ್ಕೂನ್ರೇ, ಮೊದಲು ಇದನ್ನ ತೆಗೆದುಕೊಳ್ಳಿ. ಬ್ಯಾಂಕ್ ಆಫ್ ಇಂಡಿಯಾ ಚೆಕ್ ಕಾಣಕತ್ತೈತಿ. ಕಾರ್ಕೊಂಡ್ರೆ ಬ್ಯಾಂಕ್ ಚೆಕ್ ಕಾಂಡಂಗ್ ಕಾಣಕತೈತಿ ಅನ್ಬಾಡ್ರಿ. ಒಂದು ಕಡಿಮೆ ಕಣ್ಣ ಬೆಣ್ಣಿ ಮಟ್ಟ ನೋಡ್ರಿ, ಅದು ಬ್ಯಾಂಕ್ ಚೆಕ್ ಐತಿ. ತಮ್ಮ ಇದನ್ನ ಯಾಕೆ ನನ್ನ ಕೈಯಾಗ ಕೊಟ್ಟಿರು ಅಂತಾನೆ. ಕಾರ್ಕೊಂಡ್ರೆ, ಅದರಲ್ಲಿ ಎಷ್ಟು ದುಡ್ಡು ಬರೆದಿದೆ ಎಂದು ಇಲ್ಲಿ ಕುಳಿತವರಿಗೆ ಕೇಳುವ ಹಾಗೆ ಗಟ್ಟಿ ಧ್ವನಿಯಲ್ಲಿ ಹೇಳಿ. ಕಾರ್ಕೊಂಡ್ರೆ, ಗಟ್ಟಿ ಧ್ವನಿಯಲ್ಲಿ ಹೇಳಿ. ಇದ್ರಾಗ 5 ಅಂತ ಬರುದು, ಸಿಕ್ಕಾಪಟ್ಟೆ 0 ಬರ್ದಿಲ್ಲ. ಇದನ್ನ ಅಷ್ಟು ಕೂಡಿಸಿ ಲೆಕ್ಕ ಮಾಡಿದ್ರೆ ತಮ್ಮ 5 ಕೋಟಿ ಅಂತ ಹೇಳಿ ನನಗ ಲೆಕ್ಕ ತಿಳಿಯಾಕತ್ತೈತಿ. ಇಷ್ಟು ಲೆಕ್ಕ ದೊಡ್ಡ ಲೆಕ್ಕಾಚಾರ ನನ್ನ ಕೈಯಾಗ ಯಾಕೆ ಕೊಟ್ರಿಯಪ್ಪ ಅಂತಂದವ. ನಮ್ಮ ಮನೆಯಲ್ಲಿ ನಮ್ಮ ಎತ್ತುಗಳನ್ನ ಕಟ್ಟಲಿಕ್ಕೆ ಅಷ್ಟೊಂದು ಜಾಗ ಸಾಲ್ತಾ ಇಲ್ಲ. ಅದಕ್ಕಾಗಿ ಈ 5 ಕೋಟಿಯ ಚೆಕ್ ಅನ್ನು ನೀವೇ ಇಟ್ಟುಕೊಂಡು ಈ ನಿಮ್ಮ ಮನೆಯವರ ಮನೆಯನ್ನ ನಮ್ಮ ಎತ್ತುಗಳನ್ನು ಕಟ್ಟಲಿಕ್ಕೆ ಸುತ್ತು ನಲವತ್ತು ಹಳ್ಳಿಗೆ ರಾಜನಾಗಿ ಬೆರೆಯುವ ಈ ಆದಿಶೇಷನ ಮನೆಯನ್ನು ಇನ್ನ ದನದ ಕೊಟ್ಟಿಗೆಯನ್ನು ಕಟ್ಟಲು ಬಂದಿರಬೇಕ. ನಿನಗೆ ಎಷ್ಟು ಸಂಪತ್ತಿರಬೇಕು ಮಗನ. ಮತ್ತೆ ವಂಶ ಪಾರಂಪರೆಯಾಗಿ ಬಂದಿರುವ ಈ ನಮ್ಮ ಪಿತ್ರಾರ್ಜಿತ ಆಸ್ತಿಯನ್ನು ಹೊಂಚು ಹೊಡೆಯಲಿಕ್ಕೆ ನೋಡುತ್ತಿದ್ದೀಯಲ್ಲ, ನಿನಗೆ ಅಷ್ಟು ಗುಂಡಿಗೆ ಇರಬಾರದು. ಏ ಆದಿಶೇಷ, 19ನೇ ಕಾಲದಿಂದ ಕಾಪಾಡಿಕೊಂಡ ಬಂದ ಈ ನಮ್ಮ ಆಸ್ತಿಯನ್ನು ಬಿಟ್ಟುಕೊಡಿಯೋ ಎಂದು ಸಲೀಸಾಗಿ ಕೇಳುತ್ತಿರುವೆಲ್ಲ. ಆಗುದಿಲ್ಲ ನಿನ್ನ ಗಂಡು ಜನ್ಮಕ್ಕ. ಬಡ ಭಿಕಾರಿ ನನ್ನ ಮಕ್ಕ ಜಮೀನು ಕೊಡುತ್ತೇನೆ ಎಂದು ಹೇಳಿ ಬಂದು ಈಗ ಬರೀ ನೋಟಿನಿಂದ ಕಟ್ಟಿರುವ ಈ ಕೋಟಿ ವೀರರಾದವರೇನು ಕೇವಲ ನಿಮ್ಮ 2 ಎತ್ತುಗಳನ್ನು ಕಟ್ಟಲಿಕ್ಕೆ ಕೇಳ್ತಿದ್ದಿರಲ್ಲ. ಎಷ್ಟು ಸೊಕ್ಕಿರಬೇಕು ಮಕ್ಕ. ಇದು ಒಬ್ಬ ತಂದೆಯ ರಕ್ತಕ್ಕೆ ಹುಟ್ಟಿದ ದೇಹ. ನಿಮ್ಮ ಹಾಗೆ 100 ತಂದೆಯ ರಕ್ತಕ್ಕೆ ಹುಟ್ಟಿದ ದೇಹವಲ್ಲ. ಲೇ ಮಕ್ಕಳ, ಸಿಡಿದೆದ್ದ ಸಿಂಹದ ಗಂಡ, ಉರಿದೆದ್ದ ಹುಲಿಯ ಗಂಡ. ಉರಿಯುವ ಕಿಚ್ಚಿನ ಗಂಡನಾದ ಈ ಸಿಂಹನ ಮುಟ್ಟೆಬಿಸಿಲ್ಲ, ತೊಟ್ಟೆಬಿಸಿಲ್ಲ, ಬಡಿದು ಎಬ್ಸಿದಿರಲ್ಲ. ಇನ್ನು ಮುಂದೆ ಬರೀ ಬಾಯಿ ಮಾತಿನಿಂದ ಹೇಳಿ ಸುಮ್ಮನೆ ಬಿಡೋದಲ್ಲ, ಬಾಯಿ ಹಾಕಿ ಬಗಿದು ಬಾಯಿ ಹಾಕಿ ಬಗೆಯುವುದಕ್ಕೆ ನಾನೇನು ಕೊಟ್ಟಿದ ಕುರಿಗೆಂದು ತಿಳಿದುಕೊಂಡಿರುವೆಯ ಮಗನ. ಹುಟ್ಟಿರಬಾರ್ದ ಆಮಿಷವೇ ರಾಜಕೀಯದಲ್ಲಿ ರಾಜಭರ ಮಾಡಿರುವ ಈ ಆದಿಶೇಷನಿಗೆ ಕೇವಲ 4 ಎತ್ತುಗಳಿಂದ ಕಟ್ಟಿಕೊಂಡು ಅದೇ ಭತ್ತದ ಗದ್ದೆಯ ಕೆಸರಿನಲ್ಲಿ ಬಿಟ್ಟು ಒತ್ತಾಡುವ ನಿನ್ನಂತ ಬಡ ರೈತನಿಗೆ ಇಷ್ಟು ಅಹಂಕಾರ ಇರಬೇಕಾದರೆ 40 ಹಳ್ಳಿಗೆ ರಾಜನಾಗಿ ಮೆರೆಯುವಾಗಿ ಆದಿಶೇಷನಿಗೆ ತಿರುಗೇಡ. ಏ ಆದಿಶೇಷ,
ನೀನು ಹೇಳುವ ಹಾಗೆ ನಾವು ಕೂಡ ಖಾದಿಯನ್ನ ತೊಟ್ಟು ಕಾರಿನಲ್ಲಿ ತಿರುಗಾಡಿದ್ದರೆ ನಿಮ್ಮಂತ ರಾಜಕೀಯದ ನಾಯಿಗಳು ಬೀದಿಯ ಬದಿಯಲ್ಲಿ ನರಕ ತಿಂದು ಬದುಕಬೇಕಾಗಿತ್ತು. ನಿಮ್ಮ ನೆನಪಿನಲ್ಲಿಟ್ಟುಕೋ ಮಗನೇ. ಹೌದು, ಹೌದು, ನಾವು ದುಡ್ಡಿನಲ್ಲಿ ಬಿಡೋರಾಗಿರಬಹುದು, ಆದರೆ ಇಡೀ ದೇಶಕ್ಕೆ ಅನ್ನ ಹಾಕುವ ಅನ್ನದಾತರೆಂದು ಯಾವತ್ತಿಗೂ ಮರೆಯಬೇಡಿ. ಹಾಗಂತ ನಮಗೆ ರಾಜಕೀಯದ ಬಗ್ಗೆ ಏನೂ ಗೊತ್ತಿಲ್ಲ ಎಂದು ತಿಳಿದುಕೊಳ್ಳಬೇಡ. ನಾವೆಲ್ಲ ರೈತರು ಒಗ್ಗಟ್ಟಾಗಿ ಒಮ್ಮೆ ಅಖಾಡಕ್ಕೆ ಇಳಿದರೆ ನಿನ್ನ ಕೇಂದ್ರದ ಕ್ಯಾಬಿನೆಟ್ ನಮ್ಮದಾಗುತ್ತದೆ ಎಂದು ನಿಮ್ಮ ಗೂಗಲ್ ಅಕೌಂಟಿನಲ್ಲಿ ಬರೆದಿಟ್ಟುಕೊಳ್ಳಿ. ಇಷ್ಟು ರಾಜಕೀಯ ಮಾಡುವುದೆಂದರೇನು? ದನದ ಕೊಟ್ಟಿಗೆಯಲ್ಲಿ ಸಗಣಿ ತೆಗೆದಷ್ಟು ಸುಲಭ ಎನ್ನುವುದು. ಸುತ್ತಲೂ ಕಪಿ ಸೈನ್ಯವನ್ನು ಕಟ್ಟಿಕೊಂಡು ಶ್ರೀರಾಮಚಂದ್ರ ರಾಜ್ಯಭಾರ ಮಾಡುವುದು ರಾಜಕೀಯವಲ್ಲ. ಆ 10 ತಲೆಯ ರಾವಣ ಶ್ರೀರಾಮನ ಹೆಂಡತಿ ಸೀತೆಯನ್ನು ಹೊತ್ತೊಯ್ದು ತನ್ನ ಬಂಧನದಲ್ಲಿಟ್ಟುಕೊಂಡು ಮೆರೆದನಲ್ಲ, ಅದು ಕಣ ರಾಜಕೀಯ. ರಾಜಕೀಯ ಮಾಡೋದು ಅಂದ್ರ ಈ ಕನ್ನಡ ಶಾಲೆಗೆ STMC ಅಂತ ಮಾಡಿದ್ರಲ್ಲಿ ರಾಜಕೀಯ ಮಾಡಾಕ ಗತ್ತ ಅದು ನಮ್ಮ ದನಿಯರ ಮುಂದೆ ನೀನ್ ರಾಜಕೀಯ ಮಾಡ್ತೀಯ. ಕನಸಿನ ಮಾತು. ಲೇವಿಷ್ಟ, ನಿನ್ನ ಹಾಗೆ ಅದೆಷ್ಟೋ ನದಿಗಳು ಈ ನಮ್ಮ ದಣಿಯವರ ಮನೆಗೆ ಬಂದು ನಾನು ರಾಜಕೀಯ ಮಾಡುತ್ತೇನೆಂದು ಬಂದು ಮಣ್ಣು ಮುಕ್ಕಿ ಸತ್ತು ಹೋಗಿದ್ದಾರೆ. ಅಂತಾದ್ರಾಗ ಈ ನಮ್ಮ ದಣಿಯವರ ಎದುರುಗಡೆ ನಾನು ರಾಜಕೀಯ ಮಾಡುತ್ತೇನೆಂದು ಹೇಳುತ್ತಿರುವೆಯಲ್ಲ, ನಿನಗೆ ಎಷ್ಟು ನರಸಿಂಹ? ಹುಚ್ಚು ಹಿಡಿದ ನಾಯಿ ಕಚ್ಚಲು ಬಂದರೆ ಅದನ್ನು ಊರುಗಳನ್ನೆಲ್ಲ ಓಡಿಸಿ ಅದರ ನತ್ತಿಯನ್ನು ಚೂಡಬೇಕೆಂದು ಆ ನಾಯಿಗೆ ಚೆನ್ನಾಗಿ ಗೊತ್ತು. ನನಗೂ ಗೊತ್ತಿರಬೇಕಲ್ಲ. ಶೇಷ ವಿಷ್ಣು ಬಾಯಿ ಮುಚ್ಚು. ಅವರ ಮನೆಗೆ ಬಂದು ಅವರ ಹೆಸರಿಡಿದ ಕರೆ ಒಟ್ಟು ದೊಡ್ಡವನಾಗಿ ಬಿಟ್ಟಿಯ. ಅಣ್ಣ, ದೊಡ್ಡವರಿಗೆ ದೊಡ್ಡತನ ಇಲ್ಲ ಅಂದ ಮೇಲೆ ಎದುರಿಗೆ ನಿಂತ ಚಿಕ್ಕವರು ಕೂಡ ದೊಡ್ಡವರಾಗಲೇಬೇಕು. ಹುಟ್ಟುವ ಕತ್ತಲೆ ಬಡವನ ಕೋಪ ದವಡಿಗೆ ಮೂಲ ಎನ್ನುವ ಮಾತನ್ನು ಅರಿತುಕೊಂಡು ಮಾತನಾಡು. ಬಾರೋ ಶಿವಣ್ಣ, ಅಲ್ಲೋ ಶಿವಣ್ಣ, ಈ ನಿನ್ನ ತಮ್ಮಂದಿರಿಗೆ ನೀನರ ಸ್ವಲ್ಪ ಬುದ್ಧಿ ಹೇಳ ಕಲ್ಕೊಳ್ಳೋ ತಮ್ಮ. ಯಾಕಂದ್ರ ಮೈಯಾಗ ಸತ್ಯ ಅಂತ ಹೇಳಿ ಇಂಥ ಆನಿ ಕೈಯಾಗ ಆಡ್ಮರಿ ಕಾಲ ಬಿದ್ದು ಸತ್ತು ಕವಲಿ ತಮ್ಮ. ಅದು ನಮ್ಮ ನರಸಿಂಹನ ಕೈಯಾಗ ಏನಾರ ನೀವು ಹೊಟ್ಟೆ ಸಿಕ್ಕಿರಪ್ಪ ಅಂದ್ರ ಹಂಗ ಕಚ್ಚಲ್ಲ ಬುಚ್ಚಲ್ಲ ದನ್ಯರ ಹುರ್ರು ಬುದ್ಧಿ ಏನ ತಿಳಿಲಾರ್ದ ಇದೊಂದು ಸಲ ತಪ್ಪು ಮಾಡಿಬಿಟ್ಟಾರ. ಅವರು ಪರವಾಗಿ ನಾ ಕ್ಷಮೆ ಕೇಳ್ತೀನಿ, ಕ್ಷಮಿಸ್ಬಿಡ್ರಲ್ಲ. ನೋಡು ಶಿವು, ನಿನ್ನ ಮುಖವನ್ನು ನೋಡಿ ಇದೊಂದು ಸಾರಿ ನಾನು ಸುಮ್ಮನಿರುತ್ತೇನೆ. ಮೊದಲು ಇವರನ್ನು ಕರೆದುಕೊಂಡು ಹೋಗಿ ಮನೆಯಲ್ಲಿ ಸರಿಯಾಗಿ ಬುದ್ಧಿ ಕೇಳು. ಅದು ನನ್ನ ವಿರುದ್ಧ ರಾಜಕೀಯ ಮಾಡುತ್ತೇನೆಂದು ಹಗಲು ಕನಸು ಕಾಡುತ್ತಿರುವ ಮೊದಲು ರಾಜಕೀಯ ಅನ್ನುವುದನ್ನು ಏನು ಅನ್ನುವುದನ್ನು ಅರಿತುಕೊಂಡು ಆಮೇಲೆ ನನ್ನ ವಿರುದ್ಧ ರಾಜಕೀಯ ಮಾಡಲಿಕ್ಕೆ ಬಾ ಅಂತ ಹೇಳು. ಈ ನಿನ್ನ ತಮ್ಮನಿಗೆ ನೀನು ಒಬ್ಬ MLA ಸರ್ಕಾರದ ಒಬ್ಬ ಗುಲಾಮನಾಗಿ ನಮ್ಮಂತ ಪ್ರಜೆಗಳನ್ನ ಈ ರೀತಿ ಪ್ರಶ್ನಿಸುವುದನ್ನು ಬಿಟ್ಟು ಅದೇ ಪ್ರಜೆಗಳ ಮಧ್ಯೆ ನೀನು ಒಬ್ಬ ಪ್ರಜೆಯಾಗಿ ಅದೇ ಸರ್ಕಾರವನ್ನ ಪ್ರಶ್ನಿಸು. ಆಗ ಈ ನಮ್ಮ ದೇಶವಾದರೂ ಉದ್ಧಾರವಾಗುತ್ತದೆ.
ಹಾಗಂತ ನಾವು ರೈತರಾದ ಮಾತ್ರಕ್ಕೆ ರಾಜಕೀಯದ ಬಗ್ಗೆ ನಮಗೇನೂ ಗೊತ್ತಿಲ್ಲ ಎಂದು ತಿಳಿದುಕೊಂಡರೆ ಅದು ನಿನ್ನ ಮುಟ್ಟಾಳತನ. ಎಲ್ಲ ರೈತರು ಸೇರಿ ಒಗ್ಗಟ್ಟಾಗಿ ಒಂದು ಸಾರಿ ನೇಗಿಲನ್ನ ಬಿಟ್ಟು ಕಾದಿ ತೊಟ್ಟರೆ ಈ ರಾಜಕೀಯ ಮಾಡುವುದರಲ್ಲಿ ನಿಮ್ಮಪ್ಪ ಎಂದು ತಿಳಿದುಕೋ. ನನ್ನ ಮಗನ ರೈತ 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 ಅಂತ ಯಾಕೆ ಹೊರಗಾಗಿ ಸೇರಿಕೊಂಡಿವೆ? ಈ ನಿಜವಾಗಲು ರೈತನ ರಕ್ತಕ್ಕೆ ಹುಟ್ಟಿದ ಮಗನೇ ಆಗಿದ್ದಾರೆ. ಆ ರೈತನ ಕಿತ್ತು ನಿನ್ನ ಎದೆಯಲ್ಲಿ ಗೆದ್ದಿದ್ದೆ. ಆದರೆ ಮುಂಬರುವ ಚುನಾವಣೆ ಬಿತ್ತದಲ್ಲಿ ನನ್ನ ಎದುರಿಗೆ ನಿಂತು ಗೆದ್ದು ತೋರಿಸು, ಆಗ ಗೊತ್ತಾಗುತ್ತೆ ಮಗನ ಈ ನಿನ್ನ ರೈತನ ತಾಕತ್ತು ಗೆದ್ದು. ಮುಚ್ಚುಬಾಯಿ ಸರ್ಕಾರದ ನಾಯಿ. ನಿಮ್ಮಂತ ಕಂತ್ರಿ ರಾಜಕಾರಣಿಗಳಿಗೂ ತುಂಬಿಕೊಂಡಿರುವ ಈ ಸರ್ಕಾರಕ್ಕೇನು ಗೊತ್ತೋ ಈ ಅನ್ನದಾತನ ತಾಕತ್ತು. ಇನ್ನು ಮುಂದೆ ಶುರುವಾಯಿತು ನಮ್ಮ ನಿಮ್ಮ ನಡುವಿನ ರಾಜಕೀಯದ ಮಹಾಯುದ್ಧ. ಇದೇ ಮುಂಬರುವ ಚುನಾವಣೆಯಲ್ಲಿ ನಿನ್ನೆದುರಿಗೆ ನನ್ನಣ್ಣನನ್ನು ಅಖಾಡಕ್ಕೆ ಇಳಿಸಿ ನನ್ನಣ್ಣ ಗೆದ್ದು ಬರುವ ಹಾಗೆ ನಾನು ಮಾಡದಿದ್ದರೆ ನನ್ನ ಹೆಸರು ಶಿವಣ್ಣನ ತಮ್ಮ ವಿಷ್ಣುವರ್ಧನನೇ ಅಲ್ಲ. ಒಂದು ವೇಳೆ ಈ ಮಹಾಯುದ್ಧದಲ್ಲಿ ನೀನು ಹೇಳುವ ಹಾಗೆ ನನ್ನಣ್ಣ ಸೋತು ನೀ ಗೆದ್ದರೆ, ನೀನು ಹೇಳುವ ಹಾಗೆ ನಾವು ರೈತನ ರಕ್ತಕ್ಕೆ ಹುಟ್ಟಿಲ್ಲ ಎಂದು ತಿಳಿದುಕೊಳ್ಳುತ್ತೇವೆ. ಅಕಸ್ಮಾತ್ ನನ್ನಣ್ಣ ಗೆದ್ದು ನೀ ಸೋತರೆ ನೀನು ಕೂಡ ನಮ್ಮ ತಂದೆಯ ರಕ್ತಕ್ಕೆ ಹುಟ್ಟಿದೆಯಾ ಎಂದು ತಿಳಿದುಕೊಳ್ಳುತ್ತೇವೆ. ಬರುತ್ತೇವೆ. ಮಿಸ್ಟರ್ ಆದಿಶೇಷ, ಮುಂದೊಂದು ದಿನ ಹೊಟ್ಟೆಗೆ ಹಿಟ್ಟಿಲ್ಲದಿದ್ದಾಗ ಗೊತ್ತಾಗುತ್ತದೆ ಈ ರೈತನ ತಾಕತ್ತು ಎಂತದ್ದು ಎಂದು. ಈ ರಾಜಕೀಯದಲ್ಲಿ ನಾನೇ ರಾಜನೆಂದು ಮರೆಯುವುದನ್ನ ಬಿಟ್ಟು ನಿನಗೆ ಓಟು ಹಾಕಿ ಆರಿಸಿ ಕಳಿಸಿದರಲ್ಲ ಈ ಜನರಿಗೆ ಮೊದಲು ಮರ್ಯಾದೆ ಕೊಡುವುದನ್ನು ಕಲಿತುಕೋ. ಆಗ ನೀನೊಬ್ಬ ನಿಷ್ಠಾವಂತ ರಾಜಕಾರಣಿ ಎಂದು ನಿನಗೆ ತಲೆಬಾಗುತ್ತಾರೆ. ಇಲ್ಲವಾದರೆ ಮುಂದೊಂದು ದಿನ ನೀ ತಿನ್ನ ಅನ್ನನೇ ವಿಷವಾಗಿ ರಕ್ತಕಾರಿ ಸಾಹಿತ್ಯ ಮಗನೇ ಎತ್ತರ ಬರುತ್ತೇನೆ. ಹೋಗು ಖುಷ, ಹೋಗು. ನಿನ್ನಂತ ಗೆದ್ದ ಅನ್ನದಾತರಿಗೆ ನನ್ನ ರಾಜಕೀಯ ಕುತಂತ್ರದಿಂದ ಅವರಿಗೆ ಹೊಟ್ಟಿಗೆ ವಿಷವನ್ನು ಹಾಕಿ ಅಂಟಿರುವ ಈ ಆದಿಶೇಷನಿಗೆ ರಾಜಕೀಯ ಬಗ್ಗೆ ಪಾಠ ಮಾಡಲು ಬರುತ್ತೇನಲೇ ಮಗನ. ಮಗನ ಎಷ್ಟು ತಪ್ಪು ಮಾಡಿಬಿಟ್ಟೆ ಮಗನ, ದೊಡ್ಡ ತಪ್ಪು ಮಾಡಿಬಿಟ್ಟೆ. ಹುತ್ತದಲ್ಲಿ ಮಲಗಿರುವ ಕೋಳಿಂಗ ಸರ್ಪವನ್ನು ಬಡಿದೆಬ್ಬಿಸಿ ತಪ್ಪು ಮಾಡಿಬಿಟ್ಟೆ. ಮುಂಬರುವ ಚುನಾವಣೆ ಯುದ್ಧದಲ್ಲಿ ನಿಮ್ಮ ಅಣ್ಣನನ್ನು ಬುದ್ಧಿ ಕರೀರಿ. ಅವನ ಗದ್ದಿಗೆಗೆ ನಾನು ಕಟ್ಟಿಸತ್ತಿದ್ದರೆ ನಾನು ರಾಜಕೀಯ ರಾವಣ
ಆದಿಶೇಷನ ಅಲ್ಲ ಎಂದು ತಿಳಿದುಕೋ. ಅಣ್ಣ, ನೀನೇಕೆ ಅವರ ಬಗ್ಗೆ ಇಷ್ಟೊಂದು ತಿಳಿಸಿಕೊಂಡಿದ್ದೀರಿ? ನಮ್ಮ ವಿರುದ್ಧ ಗೆದ್ದೇ ಗೆಲ್ಲುತ್ತೇವೆ ಎಂದು ಬಂದ ಎಷ್ಟೋ ಜನಪರಾಕ್ರಮಿಗಳಿದ್ದು ಸತ್ತಿಲ್ಲದ ಸುಡುಗಾಡುತ್ತೆ ಅಟ್ಟಿರುವಾಗ ಅಂಥದರಲ್ಲಿ ಇವನ್ಯಾವ ಲೆಕ್ಕ? ಚುನಾವಣೆ ಗೌಡ್ರೆ, ಅದೇ ಮುಂಬರುವ ಚುನಾವಣೆ ಒಳಗಾಗಿ ಅವರಿಬ್ಬರ ಅಣ್ಣ ತಮ್ಮಂದರ ರುಂಡವನ್ನು ಕತ್ತರಿಸಿ ನಿಮ್ಮಿಬ್ಬರ ಪಾದದಡಿಗೆ ಹಾಕದಿದ್ದರೆ ಇವನು ಉಗ್ರ ನರಸಿಂಹನೇ ಅಲ್ಲ. ಆಡೋನಿಗೆ ಗೊತ್ತೈತ್ರಿ ಆಟ, ಮಾಡೋನಿಗೆ ಗೊತ್ತೈತ್ರಿ ಮಾಟ. ಇವ್ರಿಗೇನು ಗೊತ್ತೈತ್ರಿ ಕುಟ್ಟಪ್ಪನ ತೇಲಿ ಎಂತದೈತೆ. ಒಮ್ಮೆ ದೊಡ್ಡಬಾರ್ದೆಲ್ಲ ಕೆತ್ತಿ ಬರ್ತಾ ಬಂದ್ರ ನೀರು ಬಿಟ್ಟು ತೆಗ್ಯಾಕ್ ಬರ್ಬಾರ್ದ ಈ ಮಂಜಾನ ದಂಡಿಗೆ ಎದ್ರಿಲ್ಲ, ದಾಳಿಗೆ ಎದ್ರಿಲ್ಲ. ಇವಂತ ಪುಡುಪೋಷಿ ನನ್ನ ಮಕ್ಕಳಿಗೆ ನಾವ್ಯಾಕ್ರಿ ಹೆದರ್ಬೇಕು? ಮುಂದೆ ಅದನ್ನೆಲ್ಲ